ಕಂಪ್ನಿ ಕಡೆಯಿಂದನೇ 20 ವರ್ಷ ವಾರಂಟಿ ಇರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಜಸ್ಟ್ ಫೆನ್ಸ್ ಅಲ್ಲಿ ಒಂದು ಸ್ಮಾರ್ಟ್ ಫೆನ್ಸಿಂಗ್ ಸೊಲ್ಯೂಷನ್ ತಂದಿದ್ದೀವಿ. ಅದೇ ನಮ್ಮ ಚೆಕ್ಸ್ ಮೆಶ್. 4 ಅಡಿ 5 ಅಡಿ 6 ಅಡಿ ಸಿಗುತ್ತೆ. ಮೆಶ್ ಓಪನ್ ಆಗೋದೇ ಆಗಲಿ, ಲೂಸ್ ಆಗೋದೇ ಆಗಲಿ, ಕಟ್ ಆಗೋದೇ ಆಗಲಿ ಆಗೋದಿಲ್ಲ. ನಿಮಗೆ ಹೈ ಪ್ರೊಟೆಕ್ಷನ್ ಇರುತ್ತೆ ನಿಮ್ಮ ಲ್ಯಾಂಡ್ ಗಳಿಗೆ. ಸೊ ನೀವು ನೋಡ್ತಿರ್ಬೋದು, ಇದೇ ನಮ್ಮ ನಾಟೆಡ್ ಸಿಸ್ಟಮ್. ಈ ಸ್ಮಾರ್ಟ್ ಟೆಕ್ನಾಲಜಿ ತಂದಿರೋದ್ರಿಂದನೇ ಈ ಮೆಶ್ ಇಷ್ಟು ಗಟ್ಟಿ ಇರುತ್ತೆ. ಇಲ್ಲಿ ಯಾವುದೇ ಎಮ್ಮೆ ಬಂದ್ ಗುದ್ಲಿ, ಕಾಡಂದಿ ಬಂದ್ ಗುದ್ಲಿ ಎಲ್ಲೂ ನಿಮ್ಮ ಮೆಶ್ ಓಪನ್ ಆಗೋದಿಲ್ಲ, ಅಷ್ಟು ಗಟ್ಟಿ ಇರುತ್ತೆ. ಸೊ ಗ್ಯಾಪ್ ಬಂದು ಕೆಳಗಡೆ ಕಡಿಮೆ ಗ್ಯಾಪ್ ಇರುತ್ತೆ, 3 ಇಂಚ್ ಗ್ಯಾಪ್ ಇರುತ್ತೆ. ಮೇಲ್ ಬರ್ತಾ 4 ಇಂಚು, ಆಮೇಲೆ 6 ಇಂಚ್ ಗ್ಯಾಪ್ ಆಗುತ್ತೆ. ಹಿಟ್ ಚೆಕ್ಸ್ ಮೆಶ್ ಅಂತ, ಇನ್ನೊಂದು ಪ್ರೀಮಿಯಂ ಚೆಕ್ಸ್ ಮೆಶ್ ಅಂತ, ಇನ್ನೊಂದು ಅಲ್ಟ್ರಾ ಪ್ರೀಮಿಯಂ ಚೆಕ್ಸ್ ಮೆಶ್ ಅಂತ. 50 ವರ್ಷ ಮೇಲಾದ್ರೂ ನಿಮ್ಗೆ ಏನ್ ತೊಂದರೆ ಇಲ್ಲ, ಯಾಕಂದ್ರೆ ಇದಕ್ಕೆ ನಾವೇನೆ 20 ವರ್ಷ ರೆಸ್ಟ್ ಫ್ರೀ ವಾರಂಟಿ ಕೊಡ್ತಾ ಇದೀವಿ. ಈ ನಮ್ ಚೆಕ್ಸ್ ಮೆಶ್ ಹಾಕ್ಸ್ಕೊಂತೀನಿ ಅಂದ್ರೆ 15 ಅಡಿಗೆ ಒಂದು ಕಂಬ ಹಾಕಿದ್ರು ಯಾವುದೇ ತರ ತೊಂದರೆ ಇಲ್ಲ. ಕಂಬಗಳಲ್ಲಿ ಅರ್ಧಕ್ಕರ್ಧ ಕಾಸ್ಟ್ ಉಳಿದು ಹೋಗುತ್ತೆ. ಇದಕ್ಕೆ ಟೆಕ್ನಿಕಲ್ ಸ್ಕಿಲ್ ಇರೋರೇ ಬೇಕು ಅಂತ ಏನಿಲ್ಲ ಸರ್, ನೀವೇ ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೋಬಹುದು. 10 ರೋಲ್ ಚೆಕ್ಸ್ ಮೆಶ್ ತಗೊಂಡ್ರೆ 5 kg ಬೈಂಡಿಂಗ್ ವೇರ್ ನ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ನಾವು ಆಲ್ ಓವರ್ ಕರ್ನಾಟಕ ಕೊಟ್ಟಿದೀವಿ, ಎಲ್ಲಾ ಜಿಲ್ಲೆಗಳಲ್ಲೂ ಕೊಟ್ಟಿದೀವಿ ಸರ್. ಈಗಲೂ ನಮಗೆ ಜಾಸ್ತಿ ಜನ ರೆಫರೆನ್ಸ್ ಅಲ್ಲೇ ಬರ್ತಾ ಇದ್ದಾರೆ ಸರ್. ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತೀರಾ ನಮ್ಮ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಅಥವಾ jfproducts.in ಅಂತ ನಮ್ಮ ವೆಬ್ಸೈಟ್ ಇದೆ, ಅಲ್ಲಿಗೆ ಬಂದು ಕೂಡ ಆರ್ಡರ್ ಮಾಡ್ಬೋದು ಸರ್ ನೀವು. ಸರ್ ನಮಸ್ಕಾರ, ನನ್ನ ಹೆಸರು ರಾಕೇಶ್ ಅಂತ. ನಾನು ಜಸ್ಟ್ ಫೆನ್ಸ್ ಕಂಪ್ನಿಯಿಂದ ಬರ್ತಾ ಇದ್ದೀನಿ ಸರ್. ಜಸ್ಟ್ ಫೆನ್ಸ್ ಅಲ್ಲಿ ಇವತ್ತು ಯಾವ ಪ್ರಾಡಕ್ಟ್ ಬಗ್ಗೆ ತಿಳಿಸ್ತಿದ್ದೀರಾ ಸರ್? ಇವತ್ತು ಜಸ್ಟ್ ಫೆನ್ಸ್ ಅಲ್ಲಿ ಒಂದು ಸ್ಮಾರ್ಟ್ ಫೆನ್ಸಿಂಗ್ ಸೊಲ್ಯೂಷನ್ ತಂದಿದ್ದೀವಿ, ಅದೇ ನಮ್ಮ ಚೆಕ್ಸ್ ಮೆಶ್. ಸೊ ಇದು ಬಂದು ನಿಮಗೆ ನಾಟೆಡ್ ಮೆಶ್ ಅಂತಾನೂ ಕರಿತೀವಿ. ಸೊ ಇದು ಬಂದು ನಿಮಗೆ ಅವೈಲೇಬಲ್ ಹೈಟ್ಸ್ 4 ಅಡಿ 5 ಅಡಿ 6 ಅಡಿ ಸಿಗುತ್ತೆ. ಯಾವುದೇ ತಗೊಂಡ್ರು ನಿಮ್ಗೆ ಒಂದು ರೋಲ್ 100 ಅಡಿ ಉದ್ದ ಬರುತ್ತೆ. ಸೊ ಇದ್ರ ಗ್ಯಾಪ್ಸ್ ಎಲ್ಲ ಬಂದು ನಿಮಗೆ ಸ್ಕ್ವೇರ್ ಶೇಪ್ ಅಲ್ಲಿ ಇರುತ್ತೆ ಸರ್. ಇದ್ರ ವಿಶೇಷತೆ ಏನು ಸರ್? ಇದು ವಿಶೇಷತೆ ಬಂದ್ಬಿಟ್ಟು ನಿಮಗೆ ಇದು ಅಡ್ವಾನ್ಸ್ ನಾಟ್ ಟೆಕ್ನಾಲಜಿಯಿಂದ ಮಾಡಿರ್ತಾರೆ. ಸೊ ಏನಾಗುತ್ತೆ ಅಂದ್ರೆ, ಈಗ ನಾರ್ಮಲ್ ನೀವು ಚೈನ್ ಲಿಂಕ್ ಮೆಶ್ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದಕ್ಕೆ ಹೈ ಟೆನ್ಸಿಲ್ ಸ್ಟ್ರೆಂತ್ ಇರುತ್ತೆ. ಸೊ ಇದು ಎಲ್ಲೂ ನಿಮಗೆ ಮೆಶ್ ಓಪನ್ ಆಗೋದೇ ಆಗಲಿ, ಲೂಸ್ ಆಗೋದೇ ಆಗಲಿ, ಕಟ್ ಆಗೋದೇ ಆಗಲಿ ಆಗೋದಿಲ್ಲ. ಸೊ ಇದು ಬಂದು ನಿಮಗೆ ಹೈ ಪ್ರೊಟೆಕ್ಷನ್ ಇರುತ್ತೆ ನಿಮ್ಮ ಲ್ಯಾಂಡ್ಗಳಿಗೆ. ಸರ್ ಇದು ಯಾವ ಕ್ವಾಲಿಟಿಲಿ ಬರುತ್ತೆ ಸರ್? ನಿಮ್ಗೆ ಇದು 3 ಥರ ಕ್ವಾಲಿಟಿಲಿ ಬರುತ್ತೆ ಸರ್. ಒಂದು ಹಿಟ್ ಚೆಕ್ಸ್ ಮೆಶ್ ಅಂತ, ಇನ್ನೊಂದು ಪ್ರೀಮಿಯಂ ಚೆಕ್ಸ್ ಮೆಶ್ ಅಂತ, ಇನ್ನೊಂದು ಅಲ್ಟ್ರಾ ಪ್ರೀಮಿಯಂ ಚೆಕ್ಸ್ ಮೆಶ್ ಅಂತ. ಸೊ ಚೆಕ್ಸ್ ಮೆಶ್ ಬಂದ್ಬಿಟ್ಟು 60 GSM ಅಲ್ಲಿ ಬರುತ್ತೆ. ಇದು ನಮ್ಮ ಪ್ರೀಮಿಯಂ ಚೆಕ್ಸ್ ಮೆಶ್ ಬಂದು 100 GSM ಅಂದರೆ 100 GSM ಅಲ್ಲಿ ಬರುತ್ತೆ. ಅಲ್ಟ್ರಾ ಚೆಕ್ಸ್ ಮೆಶ್ ಬಂದ್ಬಿಟ್ಟು 270 GSM ಅಲ್ಲಿ ಬರುತ್ತೆ ಸರ್. ಇದು 60 GSM ಎಲ್ಲೆಲ್ಲಿ ಹಾಕ್ಸ್ಕೊಬೋದು? ಸೊ ಈಗ 60 GSM ಬಂದ್ಬಿಟ್ಟು ಈಗ ನಿಮಗೆ ಟೆಂಪ್ರರಿ ಪರ್ಪಸ್ ಅಂತ ಇರುತ್ತೆ. ಈಗ ಒಂದು 10 ವರ್ಷ 12 ವರ್ಷ ಯಾವ್ದಾದ್ರು ಲ್ಯಾಂಡ್ ಲೀಸ್ಗೆ ಹಾಕೊಂಡಿರ್ತೀರಾ, ಸೊ ಅಥವಾ ನೀವು ಕುರಿಗಳು ಸಾಕ್ತಾ ಇರ್ತೀರಾ, ಹಸು ಶೆಡ್ ಇರುತ್ತೆ. ಸೊ ಈ ತರ ಪರ್ಪಸ್ಗಳಿಗೆಲ್ಲ ನೀವು ಹಾಕ್ಸ್ಕೋಬಹುದು ಸರ್. ಸೊ ಈಗ ಹಂಗೆ ಬಂದು ನಮ್ಮ ಪ್ರೀಮಿಯಂ ಚೆಕ್ಸ್ ಮೆಶ್ ಬಂದ್ರೆ, ಸೊ ಈಗ ನೀವು ಒಂದು ಸ್ವಲ್ಪ ಲಾಂಗ್ ಲೈಫ್ ನೋಡ್ತಾ ಇದ್ದೀರಾ ಅಂದ್ರೆ, ಸೊ ಇದಕ್ಕೆ ಹಾಕೊಬೋದು. ಒಂದು 20 ವರ್ಷದ ಮೇಲೆ ನಮ್ಗೆ ಲೈಫ್ ಇರಬೇಕು, ಬಟ್ ಕಾಸ್ಟ್ ಕಡಿಮೆ ಇರಬೇಕು ಅಂದರೆ, ಸೊ ಇದು ನಮ್ಮ ಪ್ರೀಮಿಯಂ ಚೆಕ್ಸ್ ಮೆಶ್. ಸೊ ಇದಕ್ಕೆ ನಾವು ಕಂಪ್ನಿ ಕಡೆಯಿಂದನೇ 5 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ. ಸೊ ಯಾವುದೇ ಥರ ರೆಸ್ಟಿಂಗ್ ಬರಲ್ಲ. ಸೊ ಇದಕ್ಕೆ ಯಾಕಂದರೆ ವ್ಯಾಕ್ಸ್ ಕೋಟಿಂಗ್ ಮಾಡಿರ್ತಾರೆ, ಅದಕ್ಕೋಸ್ಕರ ಇದು ನಿಮಗೆ ಲೈಫ್ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ನಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಲ್ಟ್ರಾ ಪ್ರೀಮಿಯಂ ಚೆಕ್ಸ್ ಮೆಶ್ ಅಂದ್ಬಿಟ್ಟು. ಸೊ ಇದು ಬಂದು 270 GSM ಇರುತ್ತೆ. ಕಂಪ್ನಿ ಕಡೆಯಿಂದನೇ 20 ವರ್ಷ ವಾರಂಟಿ ಇರುತ್ತೆ. ಸೊ ಏನಂದರೆ ಇದು ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ಇದನ್ನು ನೀವು ಒಂದ್ಸಲಿ ಹಾಕ್ಬಿಟ್ಟು ನೀವು 50 ವರ್ಷ ಮೇಲಾದರೂ ನಿಮಗೆ ಏನು ತೊಂದರೆ ಇಲ್ಲ, ಯಾಕಂದರೆ ಇದಕ್ಕೆ ನಾವೇನೇ 20 ವರ್ಷ ರೆಸ್ಟ್ ಫ್ರೀ ವಾರಂಟಿ ಕೊಡ್ತಾ ಇದ್ದೀವಿ. ಸೊ ಆ ಥರ ಮೆಟೀರಿಯಲ್ ಇದೆ ಸರ್. ಈ ಪ್ರಾಡಕ್ಟನ್ನ ಯಾರ್ಯಾರು ಹಾಕ್ಸ್ಕೊಬೋದು ಮತ್ತು ಎಲ್ಲೆಲ್ಲಿ ಹಾಕ್ಸ್ಬೋದು ಸರ್? ಈ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನಿಮ್ಮದು ಓಪನ್ ಲ್ಯಾಂಡ್ ಇದೆಯಾ, ನಿಮ್ಮ ಜಮೀನು ಇದೆಯಾ, ಕಾಡು ಪಕ್ಕದಲ್ಲಿ ನಿಮ್ಮ ಜಮೀನು ಇದೆಯಾ, ತೋಟ ಇದೆಯಾ, ಎಲ್ಲಿಗೆ ಬೇಕಾದ್ರೂ ಹಾಕಿಸ್ಬೋದು ಸರ್. ಈಗ ಕೃಷಿ ಮಾಡ್ತಾ ಇರೋರು ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡೋರು ಹಾಕ್ಸ್ಬೋದು ಸರ್. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆಗೆಲ್ಲ ಹಾಕ್ಸ್ಬೋದು. ಕೃಷಿ ಹೊಂಡ ಮಾಡಿದ್ದೀರಾ, ಕೃಷಿ ಹೊಂಡಕ್ಕೂ ಆರಾಮಾಗಿ ಹಾಕ್ಸ್ಬೋದು. ಸೊ ಈಗ ಆಲ್ರೆಡಿ ಕೃಷಿ ಹೊಂಡಕ್ಕೆಲ್ಲ ಹಾಕಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಏನು ತೊಂದರೆ ಇಲ್ಲ. ಇದುವರೆಗೂ ಈ ಚೆಕ್ ಮೆಶನ್ನ ಎಲ್ಲೆಲ್ಲಿ ಹಾಕಿದ್ದೀರಾ ಸರ್? ನಾವು ಆಲ್ ಓವರ್ ಕರ್ನಾಟಕ ಕೊಟ್ಟಿದ್ದೀವಿ, ಎಲ್ಲ ಜಿಲ್ಲೆಗಳಲ್ಲೂ ಕೊಟ್ಟಿದ್ದೀವಿ. ಆಮೇಲೆ ನಾವು ಆಂಧ್ರ ಆಗಲಿ, ತಮಿಳ್ನಾಡಿಗಾಗಲಿ ಎಲ್ಲ ಕಡೆಗೂ ಸಪ್ಲೈ ಕೊಡ್ತಾ ಇದ್ದೀವಿ ಸರ್. ಸೊ ಇನ್ನೊಂದು ಇದರಲ್ಲಿ ಮೇಯ್ನ್ ಅಡ್ವಾಂಟೇಜ್ಗಳು ಏನು ಗೊತ್ತಾ? ನೀವು ಇದನ್ನು ಹಾಕ್ಸೋದ್ರಿಂದ ಕಂಬ ಒಂದು, ಈಗ ನಾವು ನಾರ್ಮಲಾಗಿ ಫೆನ್ಸಿಂಗ್ ಹಾಕ್ಸ್ತಾ ಇದ್ದೀವಿ ಅಂದರೆ 6 ಅಡಿಯಿಂದ 8 ಅಡಿಗೆ ಒಂದೊಂದು ಕಂಬ ಹಾಕೊಂಡಿರ್ತಾರೆ. ಬಟ್ ಈ ನಮ್ಮ ಚೆಕ್ಸ್ ಮೆಶ್ ಹಾಕ್ಸ್ಕೊತೀನಿ ಅಂದರೆ 15 ಅಡಿಗೆ ಒಂದು ಕಂಬ ಹಾಕಿದ್ರು ಯಾವುದೇ ಥರ ತೊಂದರೆ ಇಲ್ಲ. ಸೊ ನಿಮಗೆ ಕಂಬಗಳಲ್ಲಿ ಅರ್ಧಕ್ಕರ್ಧ ಕಾಸ್ಟ್ ಉಳಿದು ಹೋಗುತ್ತೆ. ಸೊ ಈಗ ನೀವು 8 ಅಡಿಯಿಂದ 8 ಅಡಿಗೆ ಒಂದು ಹಾಕ್ಸೋ ಬದಲು 16 ಅಡಿಯಿಂದ 16 ಅಡಿಗೆ ಹಾಕಿದ್ರೆ ಮಧ್ಯದಲ್ಲಿ ಒಂದು ಕಂಬ ಉಳಿಯುತ್ತಲ್ಲ, ಸೊ ಆ ಕಾಸ್ಟ್ ಕೂಡ ಸೇವ್ ಆಗುತ್ತೆ. ಸೊ ಕಂಬ ದೂರ ಹಾಕಿದ ತಕ್ಷಣ ಮೆಶ್ ಎಲ್ಲೂ ನಿಮಗೆ ಲೂಸ್ ಆಗಲ್ಲ, ಗಟ್ಟಿ ಇರುತ್ತೆ. ಸೊ ನೀವು ನೋಡ್ತಿರ್ಬೋದು, ಇದೇ ನಮ್ಮ ನಾಟೆಡ್ ಸಿಸ್ಟಮು. ಈ ಸ್ಮಾರ್ಟ್ ಟೆಕ್ನಾಲಜಿ ತಂದಿರೋದ್ರಿಂದನೇ ಈ ಮೆಶ್ ಇಷ್ಟು ಗಟ್ಟಿ ಇರುತ್ತೆ. ಸೊ ಎಲ್ಲೂ ಕೂಡ ನಿಮಗೆ ಯಾರೇ ಕೈಯಿಂದ ಜಗ್ಲಿ, ಯಾವುದೇ ಎಮ್ಮೆ ಬಂದು ಗುದ್ಲಿ, ಕಾಡಂದಿ ಬಂದು ಗುದ್ಲಿ ಎಲ್ಲೂ ನಿಮ್ಮ ಮೆಶ್ ಓಪನ್ ಆಗೋದಿಲ್ಲ, ಅಷ್ಟು ಗಟ್ಟಿ ಇರುತ್ತೆ ಸರ್. ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ? ಇದರಲ್ಲಿ ನಿಮಗೆ ಗ್ಯಾಪ್ ಸೈಜ್ಗಳು. ಸೊ ಗ್ಯಾಪ್ ಬಂದು ಕೆಳಗಡೆ ಕಡಿಮೆ ಗ್ಯಾಪ್ ಇರುತ್ತೆ, 3 ಇಂಚ್ ಗ್ಯಾಪ್ ಇರುತ್ತೆ. ಮೇಲ್ ಬರ್ತಾ 4 ಇಂಚು, ಆಮೇಲೆ 6 ಇಂಚ್ ಗ್ಯಾಪ್ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ, ಕೆಳಗಡೆ ಯಾವುದೇ ಥರ ಚಿಕ್ಕ ಪ್ರಾಣಿಗಳೇ ಆಗಲಿ, ನಾಯಿಗಳೇ ಆಗಲಿ ಯಾವುದು ಒಳಗಡೆ ಬರೋದಿಲ್ಲ. ಮೇಲ್ ಬಂದು ಯಾರೇ ಕೈ ಇಟ್ಟು ಜಗ್ಗಿದ್ರು ಅಷ್ಟೇ, ಎಳೆದ್ರು ಅಷ್ಟೇ, ಎಲ್ಲೂ ಏನೂ ಓಪನ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಈ ಥರ ಟೆಕ್ನಾಲಜಿನ ತಂದಿರೋದು ನಾವು ಸರ್. ಇನ್ಸ್ಟಾಲೇಷನ್ ಎಲ್ಲ ಯಾವ ರೀತಿ ಇರುತ್ತೆ ಸರ್? ಇನ್ಸ್ಟಾಲೇಷನ್ ಎಲ್ಲ ಏನಂತ ಟೆಕ್ನಿಕಲ್ ಸ್ಕಿಲ್ ಬೇಕು ಅಂತ ಏನಿಲ್ಲ ಸರ್. ತುಂಬಾ ಈಸಿ ಇರುತ್ತೆ. ಈ ಥರ ಕಂಬಗಳು ಹಾಕಿಸ್ಬಿಟ್ಟು ಬೈಂಡಿಂಗ್ ವೈರ್ ಹಾಕ್ಬಿಟ್ಟು ಕಟ್ಕೊಂಡು ಹೋಗಬೇಕು. ಮೆಶ್ ನಿಮಗೆ ಪೂರ್ತಿ ರೆಡಿ ಇರುತ್ತೆ. ಸೊ ಯಾವುದೇ ಥರ ಸ್ಟೇ ಲೈನ್ಗಳು ಹಾಕಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ಏನಿಲ್ಲ, ನೀವು ಕಂಬ ಹಾಕ್ಸಿದ್ದೀರಾ, ಕಂಬಕ್ಕೆ ಹಾಕಿ ಬೈಂಡಿಂಗ್ ಊರಲ್ಲಿ ನೀವು ಕಟ್ಕೊಂಡು ಹೋಗ್ಬೇಕಷ್ಟೇ. ಮನೆಯವರೇ ಮಾಡ್ಕೋಬೋದು ಸರ್. ಸೊ ಈಗ ನಾರ್ಮಲಾಗೆ ನಿಮಗೆ ಒಂದು ಪ್ರಾಬ್ಲಮ್ ಏನು ನೋಡಿರ್ತೀರ ಅಂದರೆ, ಚೈನ್ ಲಿಂಕಲ್ಲಿ ಎಲ್ಲಾದರೂ ಒಂದು ಕಡೆ ಕಟ್ ಮಾಡಿದ್ರೆ
ಫುಲ್ ಮೆಶ್ನ ನಾವು ಟ್ವಿಸ್ಟ್ ಮಾಡಿ ಓಪನ್ ಮಾಡ್ಬೋದು, ಬೇರೆ ಬೇರೆ ಮಾಡ್ಬೋದು. ಬಟ್ ನಮ್ಮ ಈ ಚೆಕ್ಸ್ ಮೆಶಲ್ಲಿ ಏನು ಗೊತ್ತಾ, ಸೊ ಯಾರಾದರೂ ಸಪೋಸ್ ಇದೊಂದು ಲೈನಲ್ಲಿ ಇಲ್ಲೆಲ್ಲಾದರೂ ಕಟ್ ಮಾಡಿದ್ರೆ ಈ ಕಟ್ಟಾಗಿರೋದು ಮಾತ್ರ ಓಪನ್ ಆಗುತ್ತೆ ಹೊರತು ಪಕ್ಕದ ಲಾಕು ಸಹ ಏನು ಡಿಸ್ಟರ್ಬ್ ಆಗೋದಿಲ್ಲ. ಸೊ ಅಷ್ಟು ಸ್ಟ್ರಾಂಗ್ ಇರುತ್ತೆ ಈ ನಾಟು. ಸರ್ ಈ ನಾಟೆಡ್ ಮೆಷನ್ನ ಯಾವ ಕಂಬಗಳಿಗೆ ಹಾಕ್ಬೋದು? ಸರ್ ಇದಕ್ಕೆ ನಿಮಗೆ ಯಾವುದೇ ಕಂಬಕ್ಕೆ ಬೇಕಾದ್ರೂ ಹಾಕ್ಬೋದು ಸರ್. ಇದಕ್ಕೆ ಸಿಮೆಂಟ್ ಕಂಬ ಆದರೂ ಹಾಕ್ಬೋದು, ಕಲ್ ಕಂಬ ಹಾಕ್ಬೋದು, ಐರನ್ ಕಂಬಗಳು ಬೇಕಾದರೂ ಹಾಕ್ಬೋದು ಸರ್. ಸೊ ಅದರಲ್ಲಿ ಏನು ನಿಮ್ಗೆ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಯಾವುದೇ ಕಂಬ ಹಾಕ್ಕೊಂಡ್ರು 2 ಫೀಟ್ ಒಳಗೆ ಹಾಕ್ಬಿಟ್ಟು ನೀವು ಕಾಂಕ್ರೀಟಿಂಗ್ ಮಾಡ್ಕೋಬೇಕಾಗತ್ತೆ. ಆವಾಗ ಕಂಬ ಗಟ್ಟಿ ಬರುತ್ತೆ. ಪ್ಲಸ್ ನೀವು ಅವಾಗ ಆರಾಮಾಗಿ ಮೆಶ್ನ ಎಳೆದು ಟೈಟ್ ಮಾಡ್ಕೊಂಡು ನೀವು ಕಟ್ಕೊಂಡು ಹೋಗ್ಬೋದು ಸರ್, ಏನು ತೊಂದರೆ ಇಲ್ಲ. ಮತ್ತು ಬೆಂಗಳೂರಲ್ಲಿ ಇಂಥ ಸಿಟಿಲಿ ಹಾಕ್ಸ್ಬೇಕಂದ್ರೆ ಯಾವ ಜಾಗದಲ್ಲಿ ಹಾಕ್ಸ್ಬೋದು? ಸರ್ ಬೆಂಗಳೂರಲ್ಲಿ ಓಪನ್ ಲ್ಯಾಂಡ್ಸ್ಗೆ ಯಾವುದಕ್ಕೆ ಬೇಕಾದರೂ ಹಾಕಿಸ್ಬೋದು ಸರ್, ಅದಕ್ಕೆಲ್ಲ ಏನಿಲ್ಲ. ಸೊ ಈಗ ಸೈಟ್ ತೊಗೊಂಡಿರ್ತಾರೆ, ಬಟ್ ಸದ್ಯಕ್ಕೆ ಮನೆ ಕಟ್ಟೋ ಪ್ಲ್ಯಾನ್ ಇರೋದಿಲ್ಲ. ಅವ್ರು ಖಾಲಿ ಜಾಗನ ಬಿಟ್ಟರೆ ಏನಾಗುತ್ತೆ, ಅಕ್ಕಪಕ್ಕದಲ್ಲಿ ಯಾರಾದರೂ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಆ ಜಾಗನ ಒತ್ತುವರಿ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಅವ್ರು ಫೆನ್ಸಿಂಗ್ ಮಾಡಿಸ್ಕೊತಾರಲ್ಲ, ಸೊ ನಾರ್ಮಲ್ ಚೈನ್ ಲಿಂಕ್ ಅದ್ರ ಬದಲು ಇದನ್ನೇ ಹಾಕ್ಸ್ಕೊಂಡ್ರೆ ಇದು ಲೈಫು ಜಾಸ್ತಿ ಇರುತ್ತೆ. ಸೊ ಅವ್ರು ಬೇಕಂದರೆ ರೀಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಫೆನ್ಸಿಂಗ್ ಪ್ರಾಪರ್ಟಿ ಅಂದರೆ ಅದಕ್ಕಿನ್ನೂ ಹೆಚ್ಚು ಬೇಗ ಸೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರ್ ಬೇರೆ ತಂತಿ ಬೇಲಿ ಹಾಕ್ಸೋದಕ್ಕೂ ಇದು ಹಾಕ್ಸೋದಕ್ಕೂ ಏನು ವ್ಯತ್ಯಾಸ ಇದೆ? ಸೊ ಬೇರೆ ತಂತಿ ಬೇಲಿ ಹಾಕೋದಕ್ಕೂ ಈ ತಂತಿ ಬೇಲಿ ಹಾಕೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಏನು ಅಂದರೆ ನಿಮಗೆ ಕಾಸ್ಟ್ ಸೇವಿಂಗ್ ಆಗುತ್ತೆ. ಓವರ್ ಆಲ್ ಫೆನ್ಸಿಂಗ್ ವರ್ಕಲ್ಲೇ ಕಾಸ್ಟ್ ಸೇವಿಂಗ್ ಆಗುತ್ತೆ. ಹೆಂಗೆ ಅಂದರೆ ಕಂಬದ ಹೇಳಿದೆ ನಾನು 15 ಅಡಿಗೆ ಒಂದು ಕಂಬ ಅಂತ ಒಂದು. ಆಮೇಲೆ ಇದಕ್ಕೆ ಟೆಕ್ನಿಕಲ್ ಸ್ಕಿಲ್ ಇರೋರೇ ಬೇಕು ಅಂತ ಏನಿಲ್ಲ ಸರ್. ನೀವೇ ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಮೆಶ್ ನಿಮಗೆ ಫುಲ್ ಕಂಪ್ಲೀಟ್ ರೆಡಿ ಮೆಶ್ ಬರುತ್ತೆ. ಸೊ ಇನ್ಸ್ಟಾಲೇಷನ್ ಕೂಡ ಈಸಿ. 1-2-3 ಜನ ಇದ್ದರೂ ಆರಾಮಾಗಿ ನೀವು ಎಳ್ಕೊಂಡು ಕಟ್ಕೊಂಡು ಹೋಗ್ಬೋದು. ಸೊ ಆಮೇಲೆ ಇದರಿಂದ ನಿಮಗೆ ಏನಂದರೆ ಈಗ ಜಮೀನಲ್ಲಿ ಏನಾದರೂ ಕಾಡಂದಿ ಕಾಟ ಇದೆಯಾ ಅಥವಾ ಹಸು ಎಮ್ಮೆ ಈ ಥರದ್ದು ಏನಾದರೂ ತೊಂದರೆಗಳಿದೆಯಾ, ಇದನ್ನು ಹಾಕ್ಸ್ಕೊಳ್ಳಿ ಸರ್. ಯಾವುದೇ ಥರದ್ದು ತೊಂದರೆನೂ ನಿಮ್ಗೆ ಆಗಲ್ಲ. ಕಾಡಂದಿ ಎಷ್ಟೇ ಬಂದು ಗುದ್ದಲಿ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಎಲ್ಲೂ ನಿಮಗೆ ಲಾಕ್ಸ್ ಎಲ್ಲೂ ಓಪನ್ ಆಗೋದೇ ಆಗಲಿ ಕಟ್ ಆಗೋದೇ ಆಗಲಿ ಆಗಲ್ಲ. ಸೊ ಈಗ ಇನ್ನೊಂದು ಏನಂದರೆ ಇಲ್ಲೇ ನೀವು ನೋಡ್ತಾ ಇರ್ಬೋದು, ನಾವು ಇದನ್ನು ಆಲ್ಮೋಸ್ಟ್ ಒಂದು 5 ವರ್ಷ ಆಗಿದೆ. ಮೆಶ್ಶು 5 ಅಡಿ ಹೈಟ್ ಇದೆ. ಸೊ ಇದೇನಂದರೆ ಸೈಟ್ಗೆ ಹಾಕಿರೋದು ಬೆಂಗಳೂರಲ್ಲಿ. ಸೊ ಈಗ ಯಾವುದೇ ಥರ ಏನು ತೊಂದರೆ ಏನಾಗಿಲ್ಲ. ಸೊ ಇವಾಗಲೂ ಅಷ್ಟೇ ಓನರ್ ಈ ಕಡೆ ಬರೋದೇ ಇಲ್ಲ, ಯಾಕಂದರೆ ಅವ್ರ ಸೈಟು ಫೆನ್ಸಿಂಗ್ ಆಗಿ ಸೆಕ್ಯೂರ್ಡ್ ಆಗಿದೆ ಅಂದ್ಬಿಟ್ಟು ಅವ್ರು ಈ ಕಡೆಗೆ ಬರೋಕ್ಕೆ ಹೋಗ್ತಾ ಇಲ್ಲ. ಸೊ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಲೈಫ್ ಬರುತ್ತೆ ಸರ್. ಸರ್ ಇದು ಎಷ್ಟು ಅಡಿ ಇದು ಈಗ ಹಾಕಿರೋದು? ಸರ್ ಮೆಶ್ ಬಂದು 5 ಅಡಿ ಮೆಶ್ ಸರ್. ಕಂಬ ಬಂದು 7 ಅಡಿದು ಕೊಟ್ಬಿಟ್ಟು ಒಳಗಡೆಗೆ ಮೇಲೆ 5 ಅಡಿ ಸಿಗುತ್ತೆ. ಮೆಶ್ 5 ಅಡಿದು ಕಟ್ಕೊಂಡಿದ್ದಾರೆ ಸರ್ ಅವರು. 2 ಅಡಿ ಕಂಬ ಒಳಗೆ ಹೋಗಿದೆ? ಹೌದು, 2 ಅಡಿ ಹೋಗ್ಲೇಬೇಕು ಸರ್ ಅದು. ಸರ್ ಈಗ ಈ ಪ್ರಾಡಕ್ಟ್ ಹಾಕ್ಸಿರೋರು ರಿವ್ಯೂ ಯಾವ ರೀತಿ ಇದೆ ಸರ್? ಸರ್ ಈಗ ಆಲ್ರೆಡಿ ನಮ್ಗೆ ಹೆಂಗೆ ಅಂದರೆ ರಿಪೀಟ್ ಕಸ್ಟಮರ್ಗಳು ಜಾಸ್ತಿ ಇದ್ದಾರೆ ಸರ್. ಈಗ ರೆಫರ್ ಮಾಡ್ತಿರೋರು, ಯಾಕಂದರೆ ಈಗ ಒಂದು ಜಾಗಕ್ಕೆ 10 ರೋಲ್ ಬೇಕಾಗಿರುತ್ತೆ. ಬಟ್ ಅವ್ರಿಗೆ ಏನಂದರೆ ಡೌಟ್ ಇರುತ್ತೆ ಮೆಟೀರಿಯಲ್ ಕ್ವಾಲಿಟಿ ಇದೆಲ್ಲ. 1 ರೋಲ್ ತರಿಸ್ಕೊಂಡಿರ್ತಾರೆ, ತರಿಸ್ಕೊಂಡು ಹಾಕ್ಸಿ ಒಂದು ಸ್ವಲ್ಪ ದಿನ ಯೂಸ್ ಮಾಡಿ ಆರ್ಡ್ರ್ ಕೊಟ್ಟು ಹಾಕ್ಸಿ ಪಕ್ಕದವ್ರಿಗೂ ರೆಫರ್ ಮಾಡಿರೋರು ತುಂಬ ಜನ ಇದ್ದಾರೆ ಸರ್. ಈಗಲೂ ನಮಗೆ ಜಾಸ್ತಿ ಜನ ರೆಫರೆನ್ಸಲ್ಲೇ ಬರ್ತಾ ಇದ್ದಾರೆ ಸರ್. ಸರ್ ಈಗ 1 ಎಕರೆಗೆ ಹಾಕ್ಸ್ಬೇಕಂದ್ರೆ ಎಷ್ಟು ರೋಲ್ ಬೇಕಾಗುತ್ತೆ ಸರ್? ಈಗ ಅದು ಲ್ಯಾಂಡ್ ಮೆಜರ್ಮೆಂಟ್ ಮೇಲೆ ಹೋಗುತ್ತೆ ಸರ್. ಈಗ ಒಬ್ರದ್ದು ರೆಕ್ಟಾಂಗಲ್ ಶೇಪಲ್ಲಿ ಒಂದು ಲ್ಯಾಂಡ್ ಇದೆ ಅಂದರೆ ಒಂದು 10 ರೋಲ್ ಬೇಕಾಗುತ್ತೆ ಸರ್ 1 ಎಕರೆ ಜಾಗಕ್ಕೆ. ಬಟ್ ಅಂದರೆ 10 ರೋಲ್ ಸಾಕಾಗುತ್ತೆ? 10 ರೋಲ್ ಸಾಕಾಗುತ್ತೆ ಸರ್. ಸೊ ಏನಾಗುತ್ತೆ ಅಂದರೆ ಈಗ ಒಬ್ಬೊಬ್ರದ್ದು ಲ್ಯಾಂಡ್ ಸೈಜ್ ಅಂದರೆ ಈಗ ಬಾಕ್ಸ್ ಶೇಪಲ್ಲಿ ಇರಲ್ಲ, ಒಂದು ಸ್ವಲ್ಪ ವಿ ಶೇಪಲ್ಲಿ ಅಥವಾ ಎಲ್ಲಾದರೂ ಕಟ್ಟಾಗಿರುತ್ತೆ, ಮೂಲೆಗಳು ಎಕ್ಸ್ಟ್ರಾ ಆಗಿರುತ್ತೆ. ಸೊ ಈ ಥರ ಎಲ್ಲ ಇದಾಗ ಏನಾಗುತ್ತೆ, ಮೆಜರ್ಮೆಂಟ್ ಮಾಡಬೇಕಾಗತ್ತೆ. ಸೊ ಮೆಜರ್ಮೆಂಟ್ ಚೇಂಜ್ ಆದಂಗೆ ರೋಲ್ಗಳು ಬೇಕಾಗುತ್ತೆ ಸರ್. ಸರ್ ನಮ್ಮ ಸಬ್ಸ್ಕ್ರೈಬರ್ ಏನಾದ್ರು ಬಂದರೆ ಏನಾರು ಆಫರ್ ಕೊಡ್ತೀರಾ? ಕೊಡೋಣ ಸರ್, ಅದಕ್ಕೇನಿಲ್ಲ ಸರ್. 10 ರೋಲ್ ಚೆಕ್ಸ್ ಮೆಶ್ ತೊಗೊಂಡ್ರೆ 5 kg ಬೈಂಡಿಂಗ್ ವೇರ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸರ್. ಸೊ ಆಲ್ ಓವರ್ ಇಂಡಿಯಾ ಡೆಲಿವರಿ ಮಾಡಿಕೊಡ್ತೀವಿ ಸರ್. ನಾವು ಯಾವುದೇ ರಾಜ್ಯಕ್ಕೆ ಬೇಕಾಗಲಿ ಯಾವುದೇ ಜಿಲ್ಲೆಗೆ ಬೇಕಾಗಲಿ ನಾವು ಕಳಿಸ್ಕೊಡ್ತೀವಿ ಸರ್. ಸರ್ ಈಗ ಬೇಕು ಅಂದರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಗೆ? ಸರ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತೀರಾ ನಮ್ಮ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಅಥವಾ jfproducts.in ಅಂತ ನಮ್ಮ ವೆಬ್ಸೈಟ್ ಇದೆ, ಅಲ್ಲಿಗೆ ಬಂದು ಕೂಡ ಆರ್ಡ್ರ್ ಮಾಡ್ಬೋದು ಸರ್ ನೀವು.